ಜಾಕ್ ಪಾಟ್ ರಾವ್ ಅವ್ರಿಗೆ ಇಮ್ಯುನಿಟಿ ಸಿಗುತ್ತೆ ಗೆದ್ರೆ ಅವ್ರನ್ನ ಯಾರು ಎವಿಕ್ಟೇ ಮಾಡೋ ಹಾಗಿಲ್ಲ, ನಾಮಿನೇಟೇ ಮಾಡೋ ಹಾಗಿರಲ್ಲ. ಬಿಗ್ ಬಾಸ್ ಸೀಸನ್ 13ರ ಅಗ್ನಿ ಪರೀಕ್ಷೆ ಯಾವ ರೀತಿಯಾಗಿ ನಡೀತಿದೆ ಅಂತ ಹೇಳಿ ನೀವು ನೋಡ್ತಾನೆ ಇರ್ತೀರಾ. ಹಾಗೆ ಈ ವಾರವಿಡೀ ಯಾವ್ಯಾವ ರೀತಿಯಾದಂತಹ ಟಾಸ್ಕ್ಗಳನ್ನ ಕೊಟ್ಟರು, ಯಾರು ಆ ಟಾಸ್ಕಲ್ಲಿ ಎಷ್ಟು ಚೆನ್ನಾಗಿ ಆಡಿದ್ರು, ಹಾಗೆ ಈ ಟಾಸ್ಕಿಂದ ಗೆದ್ದು ಟಾಪ್ 1 ಇರೋರು ಯಾರು, ಟಾಪ್ 2 ಅಲ್ಲಿ ಬರೋರು ಯಾರು, ಹಾಗೆ ಈ ಟಾಸ್ಕಲ್ಲಿ ಯಾರ್ಯಾರು ಎಷ್ಟು ಚೆನ್ನಾಗಿ ಆಟ ಆಡಿದ್ರು ಅಂತ ಹೇಳಿ ಈ ವಾರದ ಅಗ್ನಿ ಪರೀಕ್ಷೆಯ ಕಥೆಯನ್ನು ಮಾತನಾಡ್ತಾ ಹೋಗೋಣ. ಹಾಗೆ ಈ ಅಗ್ನಿ ಪರೀಕ್ಷೆಯಲ್ಲಿ ಯಾರ್ಯಾರು ವಿನ್ ಆಗ್ತಾರೆ ಅವರು ನೆಕ್ಸ್ಟ್ ಒಂದು ವೋಟಿಂಗ್ ಲೈನ್ಗೆ ಬರ್ತಾರೆ. ಹಾಗೆ ಈ ಒಂದು ಟಾಪ್ 1 ಟಾಪ್ 2 ಒಂದು ಗ್ರೂಪ್ಗಳನ್ನೇ ತಮ್ಮಲ್ಲಿನೇ ಒಂದು ಗ್ರೂಪ್ಗಳನ್ನ ಮಾಡಿರ್ತಾರೆ. ಸೊ ಆ ತಂಡವಾಗಿ ಆಟವನ್ನು ಆಡಕ್ಕೆ ಬಿಟ್ಟಿರ್ತಾರೆ. ಅದು ಆಟದಲ್ಲಿ ಯಾರ್ಯಾರು ವಿನ್ ಆಗ್ತಾರೆ ಅವರು ಟಾಪ್ 1 ಇರ್ತಾರೆ, ಯಾರು ಸೆಕೆಂಡ್ ವಿನ್ ಆಗ್ತಾರೆ ಅವರು ಟಾಪ್ 2ಗೆ ಬರ್ತಾರೆ. ಸೊ ಈ ಒಂದು ಟಾಸ್ಕಲ್ಲಿ ಯಾರು ಈ ಒಂದು ದಿನ ಗೊತ್ತಾಗುತ್ತೆ ಯಾರು ಟಾಪಲ್ಲಿ ಇರ್ತಾರೆ ಅಂತ ಹೇಳಿ. ಬಟ್ ಅದೇ ರೀತಿಯಾಗಿ ಈಗ ಆಲ್ರೆಡಿ ಒಂದು ಜಿಯೋ ಹಾಟ್‌ಸ್ಟಾರ್ನಲ್ಲಿ ಬಿಟ್ಟಾಗಿದೆ ಯಾರ್ಯಾರು ಈ ವೋಟಿಂಗ್ ಲೈನಲ್ಲಿ ಇದ್ದಾರೆ ಅಂತ ಹೇಳಿ. ಸೊ ಅವರು ಸಹ ಒಂದು ತಮ್ಮ ವೋಟಿಂಗ್ನ ಜಿಯೋ ಹಾಟ್‌ಸ್ಟಾರ್ ಮೂಲಕ ಕೇಳ್ತಾ ಇದ್ದಾರೆ, ನಿಮ್ಮ ವೋಟನ್ನು, ನಿಮ್ಮ ಅಮೂಲ್ಯವಾದ ವೋಟನ್ನು ನಮಗೆ ನೀಡಿ ಅಂತ ಹೇಳಿ. ಸೊ ಇವರನ್ನ ಹೇಗಪ್ಪ ಜಡ್ಜ್ ಮಾಡೋದು, ಯಾವ ರೀತಿಯಾಗಿ ಇವ್ರಿಗೆ ವೋಟ್ ಮಾಡೋದು ಅಂತ ಹೇಳಿ ಅಂತ ನಿಮಗೂ ಸಹ ಒಂದು ಪ್ರಶ್ನೆ ಇದ್ದರೆ, ಈ ಒಂದು ವೋಟಿಂಗ್ ಲೈನ್ ಓಪನ್ ಆಗಿರೋದು ಯಾಕಪ್ಪ ಅಂತ ಹೇಳಿದ್ರೆ, ಈಗ ನಡೀತಾ ಇರುವಂಥ ಅಗ್ನಿ ಪರೀಕ್ಷೆಯಲ್ಲಿ ಟಾಸ್ಕ್ಗಳನ್ನ ಕೊಡ್ತಾ ಇದ್ದಾರೆ. ಸೊ ಈ ಟಾಸ್ಕ್ಗಳನ್ನ ನೋಡಿಬಿಟ್ಟು ನಿಮಗೆ ಯಾರು ಇಷ್ಟ ಆಗಿರ್ತಾರೆ, ಹಾಗೆ ಅವರನ್ನು ನೋಡುವಾಗ ಅವರು ಚೆನ್ನಾಗಿ ಟಾಸ್ಕ್ ಆಡ್ತಿದ್ದಾರಾ ಅಥವಾ ಅವರಲ್ಲಿ ಫೇರ್ ಡಿಸಿಷನ್ನ ತಗೋತಿದ್ದಾರಾ, ಯಾವುದೇ ಒಂದು ಸಿಚುವೇಶನ್ ಆಗಿರ್ಬೋದು, ಆಟ ಆಗಿರ್ಬೋದು, ಟೀಮ್ ಅಂತ ಬಂದಿರ್ಬೋದು, ಈ ಎಲ್ಲದರಲ್ಲೂ ಅವರು ಸಮನಾಗಿದ್ದಾರಾ, ಆ ಬಿಗ್ ಬಾಸ್ ಮನೆಗೆ ಹೋದಾದ್ಮೇಲೆ ಅವರು ಚೆನ್ನಾಗಿ ಆಟ ಆಡ್ತಾರಾ ಅನ್ನೋ ಒಂದು ಡಿಸಿಷನ್ನ ನಿಮಗೆ ತಗೊಳ್ಳೋಕ್ಕಂತಲೇ ಹೇಳಿ ಆ ಒಂದು ಅಗ್ನಿ ಪರೀಕ್ಷೆಯಲ್ಲಿ ಈ ರೀತಿಯಾದಂತಹ ಟಾಸ್ಕ್ಗಳನ್ನ ಕೊಡ್ತಿದ್ದಾರೆ. ಸೊ ಕಾಮನ್ ಮ್ಯಾನ್ ಅಂತ ಹೇಳಾದ್ಮೇಲೆ ಯಾವ ಕಾಮನ್ ಮನುಷ್ಯನೂ ನಮಗೆ ಗೊತ್ತಿರಲ್ಲ. ಸೊ ಡೈರೆಕ್ಟಾಗಿ ಅವ್ರನ್ನ ಸ್ಟೇಜ್ ಮೇಲೆ ನೋಡಬೇಕಾಗುತ್ತೆ, ಅವರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಆಗಿರ್ಬೋದು, ಅವ್ರು ಏನು ಕೆಲಸ ಮಾಡ್ತಾರೆ, ಈ ಒಂದು ವಿಚಾರದಿಂದ ಬಿಗ್ ಬಾಸ್ ಮನೆಗೆ ಕಳ್ಸೋಕ್ಕಾಗಲ್ಲ. ಕಾಮನ್ ಮ್ಯಾನ್ ಯಾವತ್ತಿದ್ರು ಕಾಮನ್ ಮ್ಯಾನೇ. ಸೊ ಅವರು ಆ ಕಾಮನ್ ಮ್ಯಾನ್ ಆಗಿ ಬಿಗ್ ಬಾಸ್ ಮನೆಗೆ ಹೋದಾಗ ಯಾವ ರೀತಿಯಾಗಿ ಆಟ ಆಡ್ತಾರೆ, ಅದೇ ರೀತಿಯಾಗಿ ಲಕ್ಷಾಂತರ ಜನ ಒಂದು ಆಡಿಷನ್ನ ಕೊಟ್ಟಾದ್ಮೇಲೆ ಅವ್ರನ್ನ ಒಂದು ಪ್ರೊಸೀಜರ್ ಒಳಗಡೆ ತೆಗೆದುಕೊಂಡು ಬಂದು ಆ ಟಾಸ್ಕ್ಗಳನ್ನೆಲ್ಲ ಕೊಟ್ಟು ಅವರು ಹೋಗೋಕ್ಕಲ್ಲಿ ಏಬಲ್ ಇದ್ದಾರಾ ಅನ್ನೋದು ಒಂದು ಡಿಸ್ಕಷನ್ ನಡೆಯುತ್ತೆ. ಸೊ ಈ ಒಂದು ಡಿಸ್ಕಷನ್ನ ಇವಾಗ ಬಿಗ್ ಬಾಸ್ ತಂಡದವರು ತಾವು ತೆಗೆದುಕೊಳ್ಳದೆ ಜನರಿಗೆ ಬಿಟ್ಟಿದ್ದಾರೆ. ಯಾಕೆ ಈ ಒಂದು ಸೆಲೆಕ್ಷನ್ ನಡೀತಾ ಇದೆ ಅಂತ ಹೇಳಿದ್ರೆ, ಈ ಒಂದು ಆಟದಲ್ಲಿ ಯಾರ್ಯಾರು ಚೆನ್ನಾಗಿ ಆಟ ಆಡ್ತಾರೆ, ಹಾಗೆ ನಿಮ್ಮನ್ನು ಸ್ವತಃ ಮನರಂಜಿಸ್ತಿದ್ದಾರೆ ಅಂತ ಹೇಳಿ ನಿಮ್ಗೆ ಅನ್ಸಿದ್ರೆ ಮಾತ್ರ ಅವರಿಗೆ ವೋಟ್ ಮಾಡಬೇಕಾಗತ್ತೆ. ಅದಕ್ಕೆ ಈ ಒಂದು ವೋಟಿಂಗ್ ಲೈನ್ನ ಓಪನ್ ಮಾಡಿಬಿಟ್ಟು ಎಲ್ಲವನ್ನ ಜನರ ಕೈಯಲ್ಲೇ ಕೊಟ್ಟಿರುವಂಥದ್ದು. ಹಾಗೆ ಈ ಟಾಸ್ಕಲ್ಲಿ ಯಾರ್ಯಾರು ಚೆನ್ನಾಗಿ ಆಡ್ತಿದ್ದಾರೆ ಅವರು ಬಿಗ್ ಬಾಸ್ ಮನೆಗೆ ಹೋಗ್ತಾರೆ. ಅದರಲ್ಲೂ ಇವಾಗ ಉಳಿದಿರೋ ಅಂಥವ್ರು 19 ಜನ. 19 ಜನರಲ್ಲಿ 3 ಜನ ಅಂದರೆ ಟಾಪ್ 3 ಜನ ಮಾತ್ರ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾರೆ ಕಾಮನ್ ಮ್ಯಾನ್ ಆಗಿ. ಸೊ ಆ ಕಾಮನ್ ಮ್ಯಾನ್ ಲಕ್ಕಿ 3 ಜನ ಯಾರು ಆಗಿರ್ತಾರೆ ಅಂತ ಹೇಳಿ ನಾವಿನ್ನು ಸದ್ಯಕ್ಕೆ ವೇಟ್ ಮಾಡಬೇಕಾಗುತ್ತೆ. ಹಾಗೆ ಈ ಒಂದು ವೋಟಿಂಗ್ ಲೈನ್ನ ಒಂದು ಕಡೆ ಬಿಟ್ಟರೆ, ಹಾಗೆ ಯಾರು ಈ ಟಾಸ್ಕ್ಗಳಲ್ಲಿ ಚೆನ್ನಾಗಿ ಆಟ ಆಡಿದ್ರು, ಅದೇ ರೀತಿಯಾಗಿ ಕೊಟ್ಟಂತಹ ಟಾಸ್ಕ್ ಯಾರು ಫೇರ್ ಡಿಸಿಷನ್ ತಗೊಂಡು ಆಟ ಆಡಿ ತಮ್ಮ ಟೀಮ್ ಜೊತೆಗೆ ತಾವು ವಿನ್ ಆದ್ರು ಅನ್ನೋದು ಒಂದು ಮ್ಯಾಟರ್ ಆಗುತ್ತೆ. ಸೊ ಈ ಒಂದು ಡಿಸ್ಕಷನ್ ಅಂತ ಬಂದಾಗ ಆಗಿರ್ಬೋದು, ಆ ಟಾಸ್ಕ್ ಅಂತ ಬಂದಾಗ ವಿನಯ್ ಗೌಡ ತಂಡದವರು ತುಂಬಾನೇ ಮುಂದಿದ್ರು. ಹಾಗೆ ಆ ವಿನಯ್ ಗೌಡ ತಂಡದ ಜೊತೆಗೆ ಇನ್ನೊಂದು ಟಾಪ್ 2 ಅಲ್ಲಿ ಇರುವಂತಹ ತಂಡ ಸಂಗೀತ ಶೃಂಗೇರಿ ತಂಡ ಆಗಿರುತ್ತೆ. ಸೊ ಈ ಒಂದು 2 ತಂಡಗಳು ಟೈಅಪ್ ಆಗಿರುತ್ತೆ. ಟೀಮ್ ಶ್ರುತಿ ಹಾಗೂ ಟೀಮ್ ಸಂಗೀತ ಶೃಂಗೇರಿ ಇವರ ಇಬ್ಬರ ಟೀಮು ಟೈಅಪ್ ಆಗಿರುತ್ತೆ. ಅಂದರೆ 200 ಅಂಕಗಳ ಮೂಲಕ ಅವರು ಇಬ್ಬರು ಟೈಅಪ್ ಆಗಿರ್ತಾರೆ. ಒಂದು 500 ಅಂಕಗಳನ್ನು ಪಡೆದುಕೊಂಡು ಟೀಮ್ ವಿನಯ್ ಗೌಡ ಟೀಮು ಫುಲ್ ಟಾಪ್ ಅಂದರೆ ಟಾಪಲ್ಲಿ ಇದೆ. ಸದ್ಯಕ್ಕೆ ಅವರ ಒಂದು ಟೀಮು ಒಂದು ಫೈನಲಿಸ್ಟ್ ಅಂತ ಹೇಳಬಹುದು. ಇವಾಗ ಸೆಕೆಂಡ್ ಟೀಮಲ್ಲಿ ಯಾರು ಬರ್ತಾರೆ ಅಂದರೆ ಸೆಕೆಂಡ್ ಟಾಪ್ ವಿನ್ನರ್ ಯಾರು ಆಗ್ತಾರೆ ಈ ಒಂದು ಟಾಸ್ಕ್ಗಳಲ್ಲಿ ಗೆದ್ದು ಅಂತ ಹೇಳಿದ್ರೆ, ಈಗ ಟೈಅಪ್ ಆಗಿರುತ್ತೆ. ಈ ಟೈಅಪ್ ಆಗಿರುವಂತಹ ತಂಡಕ್ಕೆ ಒಂದು ಟಾಸ್ಕ್ ಅನ್ನ ಕೊಡ್ತಾರೆ. ಈ ಟಾಸ್ಕ್ ಅಲ್ಲಿ ವಿನ್ ಆಗೋದು ಟೀಮ್ ಸಂಗೀತ ಶೃಂಗೇರಿ ಅವರು. ಸೊ ಈ ಟೀಮು ಗೆದ್ಬಿಟ್ಟು ಸೆಕೆಂಡ್ ಸ್ಥಾನಕ್ಕೆ ಬಂದು ಕೂತಿದೆ. ಸೊ ಈ ಒಂದು 2 ತಂಡಗಳು ಆಗಿರಬಹುದು ಟಾಪ್ 2 ಅಲ್ಲಿ ಫಸ್ಟ್ ಅಲ್ಲಿ ಇದ್ದಾವೆ. ಸೊ ಈಗ ಟಾಪ್ 3 ಅಂತ ಬರೋದಾದ್ರೆ ಟೀಮ್ ಶ್ರುತಿ ತಂಡನೇ ಬರುತ್ತೆ. ಸೊ ಈ ಒಂದು ಟೀಮ್ ಫಸ್ಟ್ ಆಗಿರ್ಬೋದು, ಟೀಮ್ ಸೆಕೆಂಡ್ ಆಗಿರ್ಬೋದು, ಟೀಮ್ ಥರ್ಡ್ ಆಗಿರ್ಬೋದು, ಈ ಟೀಮ್ಗಳಲ್ಲೇ ಮತ್ತೊಂದು ಸ್ಪರ್ಧೆನ ಏರ್ಪಡಿಸ್ತಾರ. ಆದರೆ ನಿನ್ನೆ ಹೇಳಿರುವಂತಹ ಮಾತೇನಪ್ಪ,
ನಿರೂಪಕ ನಿರಂಜನ್ ದೇಶಪಾಂಡೆ ಹೇಳಿರೋದೇನು, ಈ ಬಿಗ್ ಬಾಸ್ ಅಂದ್ರೇ ಒಂದು ಟ್ವಿಸ್ಟ್ ಮೇಲೆ ಟ್ವಿಸ್ಟು ಹಾಗೆ ಕೊಡ್ತಾನೆ ಇರ್ತೀವಿ ಅಂತ ಹೇಳಿದ್ದಾರೆ. ಅದೇ ರೀತಿಯಾಗಿ ಅವರು ಒಂದು ಮಾತನ್ನ ಸಹ ಹೇಳ್ತಾರೆ, ಏನಪ್ಪ ಅಂತ ಹೇಳಿದ್ರೆ ಈಗ ಇಲ್ಲಿಗೇನೆ ಈ ಒಂದು ಕೊನೆಯ ಆಟ ಮುಗಿಯುತ್ತೆ, ಅಂದರೆ ಈ ಟಾಸ್ಕ್ಗಳೆಲ್ಲ ಕಂಪ್ಲೀಟ್ ಆಗುತ್ತೆ, ಯಾರು ಫೈನಲಿಗೆ ಬರ್ತಾರೆ, ಯಾರು ಟಾಪ್ 1 ಇರ್ತಾರೆ, ಇದೇ ಫೈನಲ್ ನಿಮಗೆ ಟಾಸ್ಕ್ ಅಂತ ಹೇಳಿ ಇವತ್ತಿಗೆ ಒಂದು ಕೊನೆಯ ಟಾಸ್ಕನ್ನು ಕೊಡ್ತಾರೆ. ಸೊ ಆ ಒಂದು ಟಾಸ್ಕಲ್ಲಿ ಏನೇನಾಗುತ್ತೆ, ಯಾವ್ಯಾವ ರೀತಿಯಾಗಿ ಜನ ಆಟ ಆಡ್ತಾರೆ, ಅಲ್ಲಿರುವಂತಹ ಆ ಕಾಮನ್ ಮ್ಯಾನ್ಸ್ ಆ ಟಾಸ್ಕನ್ನು ಹೇಗೆ ಎದುರಿಸ್ತಾರೆ ಅನ್ನೋದೇ ಇವತ್ತಿನ ಒಂದು ಎಕ್ಸೈಟ್ಮೆಂಟ್ ವಿಚಾರ ಅಂತ ಹೇಳ್ಬೋದು. ಯಾಕಂದರೆ ಟಾಪ್ 1 ಟಾಪ್ 2 ಅಂತ ಹೇಳಿ ಬರೋರಿಗೆ ಮತ್ತೆ ಬೇರೆ ರೀತಿಯಾದಂತಹ ಟಾಸ್ಕ್ಗಳನ್ನ ಕೊಡ್ತಾರ. ಆದರೆ ಒಂದು ನಿರಂಜನ್ ದೇಶಪಾಂಡೆ ಅವರು ಹೇಳಿರೋ ಪ್ರಕಾರ ಇವತ್ತಿಗೆ ಲಾಸ್ಟ್ ಟಾಸ್ಕ್ ಅಂತ ಹೇಳಿದರು. ಸೊ ಈ ಒಂದು ಇವತ್ತಿಗೆ ಲಾಸ್ಟ್ ಟಾಸ್ಕ್ ಅಂತ ಹೇಳಿದ್ರೆ ಇನ್ಮೇಲೆ ಏನಾಗುತ್ತೆ ಅಂದರೆ ಸೆಪ್ಟೆಂಬರ್ 6ಕ್ಕೆ ಕಿಚ್ಚ ಸುದೀಪ್ ಅವರು ಎಂಟ್ರಿ ಕೊಡ್ತಾರೆ. ಟೇಕ್ ಆಫ್ ಅಂತ ಹೇಳಿ ಪ್ರೋಮೋನ ರಿಲೀಸ್ ಮಾಡಿದ್ರು. ಸೊ ಈ ಟೇಕ್ ಆಫ್ ಪ್ರೋಮೋನ ರಿಲೀಸ್ ಮಾಡಿರೋ ಬೆನ್ನಲ್ಲೇ ಮುಂದೆ ಯಾವ ರೀತಿಯಾದಂತಹ ಟಾಸ್ಕ್ಗಳನ್ನ ಕೊಡ್ತಾ ಹೋಗ್ತಾರೆ. ಅದೇ ರೀತಿಯಾಗಿ ಈಗ ಈ ಒಂದು ದಿನ ಈ ಎಲ್ಲ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯ ಟಾಸ್ಕ್ ಎಂಡ್ ಆಯಿತು ಅಂತ ಹೇಳಿದ್ರೆ ಮುಂದೆ ಏನು, ಈ ಒಂದು ಸೆಪ್ಟೆಂಬರ್ 6ನೇ ತಾರೀಕಿನವರೆಗೂ ಈ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಕಂಟಿನ್ಯೂ ಆಗುತ್ತಾ ಅಥವಾ ಇವತ್ತಿಗೆ ಎಂಡ್ ಆಗುತ್ತಾ ಅನ್ನೋದು ನಾವಿನ್ನೂ ಕಾದು ನೋಡಬೇಕಿದೆ. ಯಾಕಂತಂದು ಹೇಳಿದ್ರೆ ಈಗ ಬಿಗ್ ಬಾಸ್ ಅನ್ನೋದು ಆರಂಭ ಆಗಿನೇ ತುಂಬ ದಿನ ಆಯಿತು. ಸೊ ಈ ಅಗ್ನಿ ಪರೀಕ್ಷೆ ಯಾವಾಗಿಂದ ಆರಂಭ ಆಗಿದೆ ಅಲ್ಲಿಂದನೇ ಬಿಗ್ ಬಾಸ್ ಆರಂಭ ಆದ ಹಾಗೇನೆ. ಸೊ ಈಗ ಆರಂಭ ಆಗಿದೆ ಅಂದಮೇಲೆ ಇದನ್ನ ಮಿಡ್ಲಿಗೆ ಬಿಡೋಕ್ಕಾಗಲ್ಲ. ಅಂದರೆ ಇವತ್ತಿಗೆ ಈ ಒಂದು ಅಗ್ನಿ ಪರೀಕ್ಷೆ ಎಂಡ್ ಆದರೂ ಸಹ ಈ ಒಂದು ಕಾರ್ಯಕ್ರಮವನ್ನು ಮುಂದೆ ತೊಗೊಂಡು ಹೋಗಲೇಬೇಕು. ಅಥವಾ ಈಗ ಬೇರೆ ಒಂದು ಯಾವುದಾದ್ರೂ ಎಂಟರ್ಟೈನ್ಮೆಂಟನ್ನು ಈ ಒಂದು ಅಗ್ನಿ ಪರೀಕ್ಷೆಯಲ್ಲಿ ಒಳಪಡಿಸ್ತಾರ, ಏನು ಮಾಡ್ತಾರೆ ಈ ನಮ್ಮ ಬಿಗ್ ಬಾಸ್ ತಂಡದ ಕಡೆಯಿಂದ ನೆಕ್ಸ್ಟ್ ಸ್ಟೆಪ್ ಏನಾಗಿರುತ್ತೆ ಅನ್ನೋದು ಸದ್ಯದ ಕುತೂಹಲ ಆಗಿದೆ. ಸೊ ಕಾದು ನೋಡಬೇಕಿದೆ ಈ ಅಗ್ನಿ ಪರೀಕ್ಷೆಯ ನೆಕ್ಸ್ಟ್ ಸ್ಟೇಜ್ ಏನಾಗಿರುತ್ತೆ, ಯಾವ ರೀತಿಯಾದಂತಹ ಟಾಸ್ಕ್ಗಳನ್ನ ಕೊಡ್ತಾರೆ. ಈ ಒಂದು ಅಗ್ನಿ ಪರೀಕ್ಷೆ ಇವತ್ತಿಗೆ ಎಂಡ್ ಆದರೆ ನಾಳೆಯಿಂದ ಯಾವ ಪ್ರೋಗ್ರಾಮ್ ಬರಬಹುದು ಆ ಒಂದು ಸಮಯದಲ್ಲಿ ಅನ್ನೋದು ನಾವಿನ್ನೂ ಕಾದು ನೋಡಬೇಕಿದೆ. ಹಾಗೆ ಈ ಒಂದು ಟೇಕ್ ಆಫ್ ಅಂತ ಹೇಳಿದ್ರೆ ಯಾವ ರೀತಿಯಾದಂತಹ ಟೇಕ್ ಆಫ್ ಆಗುತ್ತೆ ಅನ್ನೋದನ್ನು ನಾವು ಕಾದು ನೋಡಬೇಕಿದೆ. ಸೊ ವೀಕ್ಷಕರೇ, ಈ ಒಂದು ಟಾಪ್ 1 ಟಾಪ್ 2 ಅಲ್ಲಿರುವಂತಹ ತಂಡಗಳ ಆಟ ನಿಮ್ಗೆ ಹೇಗೆ ಅನ್ನಿಸ್ತು, ಹಾಗೆ ಈ ಒಂದು ಟಾಸ್ಕ್ಗಳಲ್ಲಿ ಯಾವ ಟೀಮ್ ಚೆನ್ನಾಗಿ ಆಡಿದ್ರು, ಯಾವ ಟೀಮ್ ಚೆನ್ನಾಗಿ ಆಡಿಲ್ಲ, ಹಾಗೆ ಯಾವ ಸ್ಪರ್ಧೆಯ ಡಿಸಿಷನ್ ತುಂಬ ಚೆನ್ನಾಗಿತ್ತು, ಹಾಗೆ ನೀವು ಸಹ ವೋಟಿಂಗ್ನ ಇನ್ನೂ ಮಾಡಿಲ್ಲ ಅಂತಂದರೆ ಬೇಗನೆ ವೋಟ್ ಮಾಡಿ. ಹಾಗೆ ನಿಮ್ಮ ನೆಚ್ಚಿನ ಕಾಮನ್ ಮ್ಯಾನನ್ನು ಬಿಗ್ ಬಾಸ್ ಮನೆಗೆ ಕಳಿಸಿ. ಹಾಗೆ ನಿಮಗೆ ಯಾರು ತುಂಬ ಇಷ್ಟ ಆದರು ಅನ್ನೋದನ್ನು ನಮಗೆ ಕಾಮೆಂಟ್ ಮಾಡಿ ತಿಳಿಸಿ.